ಎಲ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಡೇಟ್ ನ ಮಾಡ್ತಾರೆ. ನಾವು ಬಿರಿಯಾನಿ ಡೇಟ್ ಗೆ ಕರ್ಕೊ ಬಂದು ಇವಾಗ ರಸಮಲೈನ ತಿಂತಾ ಇದೀವಿ. ನಾನಿವತ್ತು ವ್ಯಾಲೆಂಟೈನ್ಸ್ ಡೇಗೆ ಹುಡುಗಿನ ಹುಡುಕ್ತಾ ಇದೀನಿ. ರ್ಯಾಂಡಮ್ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಡೇಟ್ ಗೆ ಹೋಗ್ಬೋದಾ ಅಂತ ಕೇಳ್ತೀನಿ. ನನ್ ಜೊತೆ ಡೇಟ್ ಬರ್ತೀನಿ. ಸೊ ನೀವೇನಾದ್ರು ಇಂಟ್ರೆಸ್ಟೆಡ್ ಇದೀರಾ? ನೋಡೋಣ ಬನ್ನಿ, ನನಗೆ ಹುಡುಗಿ ಸಿಗ್ತಾಳಾ ಇಲ್ವಾ ಅಂತ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಮೈಸೂರ್ ಪಾಕ್ಕಿಂತ ಸ್ವೀಟ್ ಆಗಿದ್ದೀರಾ. ನೀವೇನಾದ್ರು ಡೇಟ್ ಬರ್ಬೋದಾ ನನ್ ಜೊತೆ? ಒಬ್ರ ಹುಡುಗಿ ಸಿಗ್ತಾಳ ನಂಗೆ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನೀನಿರೋ ಇದಕ್ಕೆ ಸಿಗ್ತೇ. ಸುಮ್ನೆ ಇರ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ. ನಿಮ್ಮ ಹೆಸರೇನು? ಐಶ್ವರ್ಯ. ಐಶ್ವರ್ಯನಾ? ವ್ಯಾಲೆಂಟೈನ್ಸ್ ಡೇ ವೀಕ್ ಅಲ್ವಾ, ಸೊ ಹುಡುಗಿರ್ನ ಇಂಪ್ರೆಸ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ದೆ, ಬೆಳಗ್ಗೆ ಹೊತ್ತು ಆಕಾಶ ನೋಡ್ಬಿಟ್ಟು ನಕ್ಷತ್ರ ಯಾಕಿಲ್ಲ, ಬೆಳಗ್ಗೆ ಟೈಮ್ ಯಾಕೆ ನಕ್ಷತ್ರ ಕಾಣಿಸಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ಜಸ್ಟ್ ನಡ್ಕೊ ಬಂತ ನಿಮ್ ನೋಡ್ದೆ, ನಕ್ಷತ್ರ ಇಲ್ಲಿದೆ ಅಂತ ಗೊತ್ತಾಯ್ತು ನನಗೆ. ಚೆನ್ನಾಗಿತ್ತಾ? ಇಂಪ್ರೆಸ್ ಆದ್ರ? ಸ್ಟ್ರೇಂಜರ್ಸ್ ನ ಕೇಳ್ತಾ ಇದೀನಿ, ನಾನು ಅವ್ರನ್ನ ಡೇಟ್ ಗೆ ಕರ್ಕೊ ಹೋಗ್ಬೋದಾ ಅಂತ. ಸೊ ನೀವೇನಾದ್ರು ಇಂಟ್ರೆಸ್ಟೆಡ್ ಇದೀರಾ ಇಲ್ವಾ? ರಿಜೆಕ್ಟ್ ಆಗ್ಬಿಟ್ಟೆ. ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ, ಫೇಲ್ ಆಗದ್ ವಾಸ್ತೆ. ತುಂಬಾ ಕಷ್ಟಪಟ್ಟು ಪಿಕಪ್ ಲೈನ್ ಹೇಳಿ. Share and comment, subscribe. ಥ್ಯಾಂಕ್ ಯು ಬ್ರೋನಾ. ಓಕೆ ಸಿಸ್ಟರ್, ಬಾಯ್. ಬ್ರೋ ಅನ್ಬಿಟ್ರು, ಏನು ಮಾಡಕ್ಕಾಗಲ್ಲ. ಒಂದ್ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ, ಮಾತಾಡ್ತೀರಾ? ಕ್ವಶನ್ ಏನ್ ಕೇಳಲ್ಲ. ಒಂದ್ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ, ಮಾತಾಡ್ತೀರಾ? ಕ್ವಶನ್ ಏನ್ ಕೇಳಲ್ಲ, ನಾನೊಂದು ಪಿಕಪ್ ಲೈನ್ ಹೇಳ್ತೀನಿ, ನಿಮ್ಗೆ ಇಂಪ್ರೆಸ್ ಆಯ್ತಾ ಇಲ್ವಾ ಅಂತ ಹೇಳ್ತೀರಾ? ಓಕೆ ಗೈಸ್, ನನ್ಗೆ ಹುಡುಗಿ ಸಿಗ್ತಿಲ್ಲ, ಅದಕ್ಕೆ ಗೊಂಬೆನ್ ಮಾತಾಡ್ಸ್ತಾ ಇದೀನಿ. ನನ್ ಜೊತೆ ಡೇಟ್ ಬರ್ತೀಯ ಚಿನ್ನ? ಚೆನ್ನಾಗಿ ನೋಡ್ಕೋತೀನಿ ನಿನ್ನ. ನೋಡಿ, ಇಲ್ಲ ಉಗಿವೆಲ್ಲ ಆಗಕ್ಕಿಲ್ಲ ನಂಗೆ. ಗೊಂಬೆನೂ ಬರಲ್ಲ ಅನ್ಬಿಡ್ತು ಗೈಸ್. ನನ್ ಲೈಫೇ ಇಷ್ಟ. ಮಾತಾಡ್ಬೋದಾ? ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಏನಿಲ್ಲ, ನಿಮ್ ಹೆಸರೇನು? ನಿರೀಕ್ಷಾ ಅಂತನಾ? ನಿಮ್ಗೆ ಇಂಪ್ರೆಸ್ ಆದ್ರೆ ಮುಂದೆ ನಾನು ಒಂದು ಕ್ವಶನ್ ಕೇಳ್ತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಆಕಾಶನ ನೋಡ್ತಿದ್ದೆ, ನಕ್ಷತ್ರಗಳನ್ನ ನೋಡಕ್ಕೆ. ಅವಾಗ್ಲೂ ಬೇಜಾರಾಗೋದು, ಬೆಳಗ್ಗೆ ಹೊತ್ತು ಯಾಕೆ ನಕ್ಷತ್ರ ಕಾಣಿಸಲ್ಲ ಅಂತ. ಯಾಕಂತಂದ್ರೆ ನೀವ್ ಇಲ್ಲಿದ್ದೀರಾ, ಆಕಾಶದ ಮೇಲೆ ಇಲ್ಲ. ಚೆನ್ನಾಗಿತ್ತಾ? ಇಂಪ್ರೆಸ್ ಆದ್ರ? ಯಾವ್ದಾದ್ರು ಹುಡುಗಿನ ಸ್ಟ್ರೇಂಜರ್ನ ಡೇಟ್ ಕರ್ಕೊ ಹೋಗೋಣ ಅಂತಿದೀನಿ. ಸೊ ನೀವೇನಾದ್ರು ನನ್ನ ಜೊತೆ ಡೇಟ್ ಬರ್ಬೋದಾ? ಓಕೆನಾ? ನಾನು ಯಾರು ಸಿಗೋದೇ ಇಲ್ಲ ಡೇಟ್ಗೆ ಅಂತ ಅನ್ಕೊಂಡಿದ್ದೆ. ಗೈಸ್, ಅವ್ರಿಗೆ ಒಂದು ಶೂಟ್ ಇದೆಯಂತೆ, ಮುಗಿಸ್ಕೊಂಡು ಸಿಗ್ತೀನಿ ಅಂತ ಹೇಳಿದ್ರೆ. ನಂಬರ್ ಶೇರ್ ಮಾಡಿದೀನಿ, ಫ್ರೀ ಆದ್ರೆ ಫೋನ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಅವ್ರು ಹೂ ಅಂತ ಹೇಳಿದ್ರೆ ಸ್ವಲ್ಪ ಶೂಟ್ ಮುಗಿಸ್ಕೊ ಬರ್ತಾರೆ. ನೋಡೋಣ ಡೇಟ್ ಹೋಗ್ಬೋದಾ ಇಲ್ವಾ ಅಂತ. ಗೈಸ್, ಒಂದಷ್ಟು ಜನ ಬರ್ತಿದಾರೆ. ನನ್ ನೋಡ್ದಕ್ಕೆ ಹುಡುಗಿರೆಲ್ಲ ಎದ್ರಕೊಂಡು ಓಡ್ಬಿಟ್ರು ಗೈಸ್. ನನ್ನ ನೋಡಿ ಎದ್ರಕ್ ಓಡೋದ್ರ, ನಿನ್ ನೋಡಿ ಎದ್ರಕ್ ಓಡೋದ್ರ ಗೊಬ್ರ. ಮ್ಯಾಮ್, ನಾವ್ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ, ಮಾತಾಡ್ತೀರಾ? ಏನ್ ಕ್ವಶನ್ ಏನ್ ಕೇಳಲ್ಲ. ಓಕೆ, ಕ್ವಶನ್ ಏನ್ ಕೇಳಲ್ಲ, ಮಾತಾಡ್ತೀರಾ ಇಲ್ವಾ? ಗೈಸ್, ನಾನು ಡೇಟ್ಗೆ ಕೇಳ್ದೇನೆ ರಿಜೆಕ್ಟ್ ಆಗ್ಬಿಟ್ಟಿದೀವಿ. ಇನ್ನೊಂದ್ 3 ಆಯ್ತು. ಮಾತಾಡೋಣ, ನೀನೇ ಮಾತಾಡೋಣ. ವ್ಯಾಲೆಂಟೈನ್ಸ್ ಡೇ ವೀಕ್ ಅಲ್ವಾ, ನಾನು ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನೀವ್ ಇಂಪ್ರೆಸ್ ಆಗ್ದ್ರ ಇಲ್ವಾ ಅಂತ ಹೇಳ್ಬೇಕು. ಪಕ್ಕ ಆಗಲ್ವಾ? ಇವ್ರು ಆಲ್ರೆಡಿ ಅಣ್ಣ ಅನ್ಬಿಟ್ಟಿದ್ದಾರೆ. ನಿಮ್ಮಿಬ್ರಿಗೆ ಹೇಳ್ತೀನಿ, ನೀವೇನಾದ್ರು ಚನ್ನಪಣ್ಣದವ್ರಾ ಇಲ್ವಾ? ಮತ್ತೆ ಗೊಂಬೆ ತರ ಇದಿರಲ್ಲ, ಹೆಂಗೆ ಇದು? ಕಳ್ಳನ್ ಮಗನೇ. ಇಂಪ್ರೆಸ್ ಆದ್ರ? ಅವರೇ ಹೇಳ್ತಿದಾರಲ್ಲ ಆದ್ರೂ ಅಂತ, ನೀವ್ ಯಾಕಿಲ್ಲ ಆದ್ರಾ? ನೋಡಿ ಗೈಸ್, ಆಗಿದ್ದಾರೆ. ನೀವೇನಾದ್ರು ಡೇಟ್ ಬರ್ಬೋದಾ ನನ್ ಜೊತೆ? ನೋ, ರಿಜೆಕ್ಟ್ ಆದೆ ಗೈಸ್. ನೀವು? ನೋ ಗೈಸ್, ರಿಜೆಕ್ಟ್ ಆದೆ. ಥ್ಯಾಂಕ್ ಯು ಸಿಸ್ಟರ್. ಸಬ್ಸ್ಕ್ರೈಬ್ ಮಾಡಿ ಅಣ್ಣಗೆ, ಬೆಲ್ ಬಟನ್ ಪ್ಲೀಸ್ ಕ್ಲಿಕ್ ಮಾಡಿ. ನಾನು ಕೇಳಿರೋದ್ರಲ್ಲಿ 5 ಜನದಲ್ಲಿ ಒಬ್ರು ಮಾತ್ರ ಓಕೆ ಅಂದಿರೋದು, 4 ಜನ ರಿಜೆಕ್ಟ್ ಮಾಡಿದ್ದಾರೆ. ನಿಂಗೇನು ಅನ್ಸುತ್ತೆ ಗೊಬ್ರ, ನಾನು ಡೇಟ್ಗೆ ಹೋಗ್ತೀನ? ಏನೋ ಮೋಸ್ಟ್ಲಿ ಡೌಟ್ ಅನ್ಸ್ತೈತೆ. ಇನ್ನೇನ್ ಮತ್ತೆ ಯಾರು ಸಿಕ್ತವ್ರಲ್ಲ ಅಣ್ಣ, ಸ್ಟಾರ್ಟಿಂಗ್ ಕೊನೆವರೆಗೂ ಹೋರಾಡ್ಬೇಕು. ಬಾ, ಹೋರಾಡ್ತೀನಿ ನಾನು. ರ್ಯಾಂಡಮ್ ಸ್ಟ್ರೇಂಜರ್ಸ್ ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತೀನಿ. ವ್ಯಾಲೆಂಟೈನ್ಸ್ ಡೇ ವೀಕ್ ಅಲ್ವಾ, ಯಾರು ಹುಡುಗಿ ಇಲ್ಲ, ನನ್ಗೆ ಸಿಂಗಲ್, ಅದಕ್ಕೋಸ್ಕರ. ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಅವಾಗಿಂದ ಮಲ್ಲೇಶ್ವರಂ ಅಲ್ಲಿ ಓಡಾಡ್ತಿದ್ದೆ. ಫುಲ್ ಬಿಸಿಲು, ಹೆವಿ ಶಕೆ ಆಗ್ತಿತ್ತು, ಬೇವ್ರತಿದ್ದೆ, ಹೆವಿ ಬಿಸಿ ಅನ್ಸ್ತಾ ಇತ್ತು. ನಿಮ್ಮಿಬ್ರು ನೋಡ್ದಕ್ಕೆ ಕೂಲ್ ಆಗ್ಬಿಟ್ಟೆ. ಇಬ್ರಲ್ಲಿ ಯಾರಿಗಾರು ಇಂಪ್ರೆಸ್ ಆಯ್ತಾ ನಿಮ್ಗೆ? ಮತ್ತೆ ಇವ್ರು ಸ್ವಲ್ಪ ನಕ್ಕದ್ರಲ್ಲ, ಫನಿ ಆಗ ಅನ್ಸ್ತಾ ಆಯ್ತು. ಇನ್ನೊಂದು ಪಿಕಪ್ ಲೈನ್ ಹೇಳ್ತೀನಿ. ಇಬ್ರು, ನಿಮ್ಗೊಂದು ಸಪರೇಟ್, ಇವ್ರಿಗೊಂದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಆಕಾಶದಲ್ಲಿ ನಕ್ಷತ್ರನ ಹುಡುಕ್ತಾ ಇರ್ತೀನಿ ದಿನ. ಇದ್ಯಾಕೆ ಬೆಳಗ್ಗೆ ಹೊತ್ತು ಆಕಾಶದಲ್ಲಿ ನಕ್ಷತ್ರನೇ ಕಾಣಲ್ಲ ಅಂತ. ಇಲ್ಲಿ ಇರಲ್ಲ, ಇದು ಇಂಪ್ರೆಸ್ ಆಗಿಲ್ಲ. ಮಿಡ್ ಇರಿ, 1 ನಿಮಿಷ. ತುಂಬಾ ಯಾಕೆ ಸಿಂಗಲ್ ಆಗಿದ್ದೀರಾ? ಎಷ್ಟು ಡಬ್ ಪಿಕಪ್ ಲೈನ್ಸ್ ಹೇಳ್ತಿದ್ದೀರಾ?
ಇಲ್ಲ ಚೆನ್ನಾಗಿಲ್ಲ ಅಂದಿರು ಬೇಜಾರಾಗ್ತಿರಲ್ಲ, ಈ ತರ ಅನ್ಬಿಟ್ರಲ್ಲ ನನಗೆ ಹರ್ಟ್ ಆಗೋಯ್ತು ನನಗೆ. ಸೊ ನಿಮ್ ಇಬ್ಬರಲ್ಲಿ ಯಾರಾದ್ರೂ ನನ್ ಜೊತೆ ಡೇಟಿಗೆ ಬರ್ತೀರಾ? ಇಲ್ಲ. ನನ್ ಜೊತೆ ಡೇಟಿಗೆ ಬರ್ತೀರಾ? ತಿರ್ಗಾ ರಿಜೆಕ್ಟ್ ಆದೆ ಗೈಸ್. ನಮ್ ಜೀವನನೇ ಇಷ್ಟ ನೋಡಿದ್ರೆ ನಾನೇನ್ ಕ್ವಶನ್ ಕೇಳಲ್ಲ, ನಾನು ಆಗ್ಲೇ ಹೇಳ್ದೆ, ಎದ್ರಕೊಂಡ್ರಿ ನಾನು ನೋಡಿ. ಮಾತಾಡ್ತೀರಾ? ಕ್ವಶನ್ ಏನ್ ಕೇಳಲ್ಲ ಇಲ್ವಾ? ಹೇಳ್ಬೇಕು ಅವ್ರು ಈಗಲೇ ಬೇಡ ಅನ್ಬಿಟ್ಟು ಓಡೋದು ಗೈಸ್. ಎಲ್ಲ ಬಂದ್ ಮಾತಾಡ್ಸ್ತಾರೆ. ವಿಡಿಯೋ ಅಲ್ಲಿ ಬರ್ತೀರಾ ಅಂದ್ರೆ ಇಲ್ಲ ಅನ್ಬಿಟ್ಟು ಓಡೋಗ್ಬಿಡ್ತಾರೆ. ಮಾತಾಡ್ತೀರಾ? ನನ್ ಜೊತೆ ಡೇಟಿಗೆ ಬರ್ತೀರಾ? ನೀವು ಬರ್ತೀರಾ? ಗೈಸ್ ಅವರು ಐಸ್ ಕ್ರೀಮ್ ತಿಂತೀನಿ ಅಂತಂದ್ರು, ಅದಕ್ಕೆ ಅವ್ರನ್ನ ಐಸ್ ಕ್ರೀಮ್ ತಿನ್ಸಕ್ ಕರ್ಕೋಗ್ತಾ ಇದೀನಿ. ಬನ್ನಿ ನಿಮ್ಗೂ ಕೂಡ ಕರ್ಕೋಗ್ತೀನಿ. ನೀವು ರಿಜೆಕ್ಟ್ ಮಾಡಿದ್ರು ಪರವಾಗಿಲ್ಲ, ನಾನೊಂದು ಐಸ್ ಕ್ರೀಮ್ ನಿಮ್ಗೂ ಕೂಡ ಕೊಡಿಸ್ತೀನಿ ಬನ್ನಿ. ಫ್ಯಾನ್ ಆಕ್ಚುಲಿ ನೋಡ್ತಾ ಇರ್ತಾಳೆ ಈಗ. ಹಾಯ್ ಅಮ್ಮನದು. ಹಾಯ್ ಅಮ್ಮ, ನಮಸ್ತೆ. ಊಟ ಮಾಡಿದ್ರಾ? ಆಯ್ತಮ್ಮ. ಊಟ ಮಾಡ್ಕೊಂಡು ಹೋಗಿವ್ರಂತೆ. ಇಲ್ಲ ನೀವು ಬರ್ತೀನಿ ಫ್ರೀ ಆದಾಗ. ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ವಿ ಈಗ ತಾನೇ. ಡೈಲಿ ಲಾಗ್ಸ್ ನೋಡ್ತೀರಾ? ಥ್ಯಾಂಕ್ಸ್ ಅಮ್ಮ, ನೋಡ್ತೀರಿ. ಚೆನ್ನಾಗಿರುತ್ತೆ ನಿಮ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ಹುಡುಗಿರು ಎಷ್ಟು ಸಿಂಪಲ್ ಆಗಿರ್ತಾರೆ, ಹುಡುಗರಿಗೆ ಅಷ್ಟು ಈಸಿಯಾಗಿ ಖುಷಿ ಪಡಿಸ್ಬೋದು ಅವ್ರನ್ನ. ಆರಾಮಾಗಿ ಚೆನ್ನಾಗಿ ನೋಡ್ಕೋಬಹುದು ಅವ್ರನ್ನ. ಐಸ್ ಕ್ರೀಮು, ಗೋಲ್ಗುಪ್ಪ, ಗೋಬಿ. ನಮಗೂ ಎಲ್ಲ ಇಂಥವೇ ಇಷ್ಟ. ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಚಿಕ್ಕ ಸಾಕು. ಗೈಸ್ ನನಗೊಂದು ಐಸ್ ಕ್ರೀಮ್, ಕೋಬ್ರಂಗೊಂದು ಐಸ್ ಕ್ರೀಮ್. ನೋಡ್ದಾ ಕೋಬ್ರಾ, ಯಾವ ಹುಡುಗಿನೂ ನನ್ನ ಜೊತೆ ಡೇಟಿಗೆ ಬರಲ್ಲ ಅಂತಿದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಲೋ ಹೇಳಿ. ಮತ್ತೆ ಸಿಕ್ಕಿದ್ನಲ್ಲ ಇವಾಗ ವಿಡಿಯೋ ಮಾಡ್ತಾ. ಫ್ರೀ ಇದೀರಾ? ಒಂದ್ ಅರ್ಧ ಗಂಟೆ ಆಗತ್ತೆ ಶೂಟ್ ಮಾಡ್ತಾ ಇದೀನಿ. ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದೀರಾ? ಹಾ, ಮಲ್ಲೇಶ್ವರಂ ಅಲ್ಲಿ ಇದೀನಿ. ಶೂಟ್ ಮುಗಿಸ್ಬಿಟ್ಟು ಫೋನ್ ಮಾಡಿ, ಊಟಕ್ಕೆ ಹೋಗೋಣ ಇಲ್ಲೇ ಎಲ್ಲಾದ್ರೂ. ಫ್ಲಾಶ್ ಬ್ಯಾಕ್. ಹೌದಾ? ನಂಬರ್ ಶೇರ್ ಮಾಡ್ತೀರಾ ಏನಾದ್ರು? ಬರ್ತೀರಾ ಹೀಗೆ ಅಂತ? ಸೀರಿಯಸ್ ಆಗಿ ಹೌದು. ಅಂದ್ರೆ ಇಲ್ಲೇ ರ್ಯಾಂಡಮ್ ಆಗಿ ಇವಾಗ ಏನಾದ್ರು ತಿನ್ಸ್ಬಿಟ್ಟು ಹೋಗೋತಾರ ಆ ತರ ಡೇಟ್. ಶೋರ್ ನಾನು ಮುಗಿಸ್ಕೊಂಡು ಬರ್ತಿದ್ದೆ. ಹೌದಾ? ನಂಬರ್ ಇಸ್ಕೊಂಡಿದ್ದೆ, ಅವ್ರು ಫೋನ್ ಮಾಡಿದ್ರೆ ಇನ್ನೊಂದ್ ಅರ್ಧ ಗಂಟೆ ಆಗುತ್ತಂತೆ, ಬರ್ತಾರೆ. ಅವ್ರ ಜೊತೆ ಇನ್ನೊಂದ್ ಡೇಟ್ಗೆ ಹೋಗೋಣ. ಅಲ್ಲಿವರೆಗೂ ಬೇರೆಯವ್ರನ್ನ ಡೇಟ್ ಕೇಳ್ತೀರಣ್ಣ ಗೈಸ್, ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಮ್ಯಾಮ್ ನಾವು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀವಿ, ಮಾತಾಡ್ತೀರಾ? ನಮ್ ಕೇಳಕ್ ಇನ್ ಮುಂಚೆನೆ ರಿಜೆಕ್ಟ್ ಆಗ್ಬಿಟ್ಟೆ ಗೈಸ್. ಸೊ ಹುಡುಗಿರ್ನ ಇಂಪ್ರೆಸ್ ಮಾಡಕ್ ಬರುತ್ತಾ ಇಲ್ವಾ ನಾನು ಚೆಕ್ ಮಾಡ್ತಾ ಇದೀನಿ. ಸೊ ಅದಕ್ಕೆ ಒಂದು ಪಿಕಪ್ ಲೈನ್ ನ ಹೇಳ್ತೀನಿ ನಿಮ್ಗೆ ಇಂಪ್ರೆಸ್ ಆಯ್ತಾ ಇಲ್ವಾ ಅಂತ ಹೇಳಿ. ಓಕೆನಾ? ಕನ್ನಡ ಬರಲ್ಲ ಅವ್ರಿಗೆ? ಬರುತ್ತೆ ಹೌದಾ? ನಿಮ್ಗೆ ಹೇಳ. ನೀವೇನಾದ್ರೂ ಮೈಸೂರ್ಗೆ ಹೋಗಿದ್ದೀರಾ? ಹೋಗಿದ್ದೀರಾ? ಜಾಸ್ತಿ ಹೋಗಕ್ ಹೋಗ್ಬೇಡಿ, ಯಾಕಂತಂದ್ರೆ ಮೈಸೂರ್ ಪಾಕ್ಕಿಂತ ಸ್ವೀಟ್ ಆಗಿದ್ದೀರಾ. ಮೈಸೂರ್ ಪಾಕ್ ಸೇಲ್ ಆಗೋದ್ ಕಮ್ಮಿ ಆಗ್ಬಿಡುತ್ತೆ. ಇಂಪ್ರೆಸ್ ಆಯ್ತಾ ಸ್ವಲ್ಪ ಆದ್ರೂ? ಗೈಸ್ ಪರವಾಗಿಲ್ಲ ಗೈಸ್, ನನಗೂ ಪಿಕಪ್ ಲೈನ್ಸ್ ಹೇಳಿ ಇಂಪ್ರೆಸ್ ಮಾಡಕ್ ಬರುತ್ತೆ. ನಾನು ಸ್ಟ್ರೇಂಜರ್ಸ್ ನ ಡೇಟ್ ಕೇಳ್ತಾ ಇದೀನಿ, ಅಂದ್ರೆ ಡೇಟ್ ಬರ್ಬೋದಾ ನನ್ ಜೊತೆ ಅಂತ. ನೀವೇನಾದ್ರು ಡೇಟ್ ಬರ್ಬೋದಾ ನನ್ ಜೊತೆ? ಗೈಸ್ ಹೂ ಅನ್ಬಿಟ್ರು. ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ನಿಮ್ಗೆ ಏನ್ ಇಷ್ಟ ನಾನು ಕೊಡಿಸ್ತೀನಿ. ಏನಾದ್ರು ತಿಂತೀರಾ ಅಂತಂದ್ರೆ ನಿಮ್ಗೆ ಏನ್ ಇಷ್ಟ ಕೊಡಿಸ್ತೀನಿ. ಸೊ ಏನ್ ಇಷ್ಟ ನಿಮ್ಗೆ ತಿನ್ನಕ್ಕೆ? ರಸ್ಮಲೈ ತಿಂತೀರಾ? ಗೈಸ್ ಬನ್ನಿ, ನನ್ ಜೊತೆ ಡೇಟ್ ಬರಕ್ ಇನ್ನೊಬ್ರು ಒಪ್ಕೊಂಡಿದ್ದಾರೆ. ರಸ್ಮಲೈ ಕೊಡ್ಸೋಣ ಅವ್ರಿಗೆ. ನಿಮ್ಗೂ ಕೊಡಿಸ್ತೀನಿ ಬನ್ನಿ, ಪರವಾಗಿಲ್ಲ. ನೀವು ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಎಲ್ಲೋದ್ರೂ ಜೊತೆಗೆ ಬರ್ಬೇಕು, ಹಂಗೆಲ್ಲ ಬಿಟ್ಟು ಹೋಗ್ಬಾರ್ದು ಫ್ರೆಂಡ್. ಬನ್ನಿ. ಬೇರೆ ಏನ್ ಇಷ್ಟ ನಿಮ್ಗೆ? ಬೇರೆ ಏನ್ ಬೇಡವಾ? ನಿಮ್ ಹೆಸರನ್ನೇ ಕೇಳಲಿಲ್ಲ ಅಲ್ವಾ ನನ್ಗೆ? ಶಿವಾನಿ ಶೆಟ್ಟಿ ಅವ್ರನ್ನ ರಸ್ಮಲೈ ಡೇಟ್ಗೆ ಕರ್ಕೊ ಬಂದು ಇವಾಗ ರಸ್ಮಲೈನ ತಿಂತಾ ಇದೀವಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಾನು ಯಾರು ಬರೋದೇ ಇಲ್ಲ ಹುಡುಗಿರ್ ನನ್ ಜೊತೆ ಡೇಟ್ಗೆ ಅನ್ಕೊಬಿಟ್ಟಿದ್ದು. ತುಂಬಾ ಜನ ಕೇಳಿದ್ವಿ. ಆಮೇಲೆ ಬರ್ತೀನಿ ಅಂತ ನಂಬರ್ ಕೊಟ್ರು, ಇನ್ನೊಬ್ರು ಐಸ್ ಕ್ರೀಮ್ ತಿಂದ್ರು, ನೀವು ರಸ್ಮಲೈ ತಿನ್ಸ್ತಿದೀರಾ. ನೀವು ತಿನ್ನಿ, ಅವ್ರು ತಿನ್ಸಕ್ ಕರ್ಕೊಂಡ್ಬಿಟ್ಟು ನಾನೇ ತಿನ್ಬಿಟ್ಟೆ ಫಸ್ಟ್. ಹೇಗಿದೆ ಲಾ ಓದ್ತಿರೋದು? ಪರವಾಗಿಲ್ಲ. ಮಿಡ್ ಡಿಗ್ರಿ ಆದ್ಮೇಲೆ ಲಾ ಓದೋದಾ? ಪಿ ಯು ಆದ್ಮೇಲೆ? BBA ಜೊತೆಗೆ ಲಾ. BBA ಜೊತೆಗೆ ಲಾ ಓದ್ತಿದ್ದೀರಾ? BBA ಜೊತೆಗೆ ಲಾ. ಸ್ಕೂಲಲ್ಲಿ ಇದ್ದಾಗ ಸರ್ ಹೇಳಿದ್ರು ಲಾಯರ್ ಆಗು ನೀನು, ಚೆನ್ನಾಗಿ ಮಾತಾಡ್ತೀಯಾ ಅಂತ. ನಾನು ಲಾಯರ್ ಆಗೋಣ ಅಂತ ಅನ್ಕೊಂಡಿದ್ದೆ, ಮಿಸ್ ಆಗಿ MBA ಮಾಡ್ಬಿಟ್ಟೆ ಗೈಸ್. ತಿರ್ಗಾ ಮಿಸ್ ಆಗಿ ಯೂಟ್ಯೂಬರ್ ಆಗ್ಬಿಟ್ಟೆ. ಪರವಾಗಿಲ್ಲ, ಇವಾಗ ನಿಮಗೆ ಎಷ್ಟು ಫ್ಯಾನ್ಸ್ ಇದೆ ಯೂಟ್ಯೂಬರ್ ಆಗಿ. ಈ ತರ ಎಲ್ಲ ಡೇಟ್ ಕೇಳೋ ವಿಡಿಯೋಸ್ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಬರೀ ಇಂಥದೆಯ. ಎಲ್ಲಿದ್ದೀರಾ? ನಾನು ಅವಾಗಲೇ ಮೀಟ್ ಆದ್ರಲ್ಲ, ಅದೇ ರೋಡಲ್ಲೇ ಸ್ಟ್ರೇಟ್ ಬರ್ತಾ ಇದೆ. ಕರೆಂಟ್ ಲೊಕೇಶನ್ ಕಳಿಸ್ತೀರಾ? ನಾನು ಅಲ್ಲೇ ನಡ್ಕೊ ಬರ್ತೀನಿ. ಹಂಗೆ ಒಂದ್ ನಿಮಿಷ ನೋಡ್ತೀನಿ. ನಾನು ಬಸ್ ಸ್ಟಾಪ್ ಹತ್ರ ಇದ್ದೆ, ಬಸ್ ಸ್ಟಾಪ್ ಆಪೋಸಿಟ್ ನಡ್ಕೊಂಡ್ ಬರ್ತಾ ಇದ್ದೆ ನಾನು. ನೀವು ಕರೆಂಟ್ ಲೊಕೇಶನ್ ಕಳ್ಸಿದ್ರೆ ಅಲ್ಲಿ ನಾವು ಆ ಕಡೆಯಿಂದ ನಡ್ಕೊ ಬರ್ತೀವಿ. ಅಷ್ಟೇ. ಈ ಕಡೆ ಸೈಡ್ ಎಲ್ಲ ನಡ್ಕೊ ಬರ್ತಿದಾರೆ, ನಾವು ಹುಡ್ಕೊ ಹೋಗ್ತಾ ಇದೀನಿ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ. ನಾನು ಇವಾಗ ದೊನ್ನೆ ಬಿರಿಯಾನಿ ಪ್ಯಾಲೇಸ್ಗೆ ಕರ್ಕೊ ಬಂದಿದ್ದೀನಿ. ಅವ್ರಿಗೆ ಏನ್ ಇಷ್ಟ ಊಟ ಅದನ್ನ ಕೊಡ್ಸ್ಬಿಟ್ಟು ಅವ್ರು ಇಂಪ್ರೆಸ್ ಆಗ್ತಾರ ನೋಡೋಣ. ಏನ್ ಇಷ್ಟ ತಿನ್ನೋಣ ಬನ್ನಿ ಇವಾಗ.
ಎಲ್ರು ಕ್ಯಾಂಡಲ್ ಲೈಟ್ ಡಿನ್ನರ್ ಡೇಟ್ ನ ಮಾಡ್ತಾರೆ, ನಾವು ಬಿರಿಯಾನಿ ಡೇಟ್ ಮಾಡಕ್ ಕರ್ಕೊಂಡ್ ಬಂದಿದೀವಿ, ಬೇಜಾರಾಗ್ಬೇಡಿ. ನೋಡ್ತೀರಾ ಕಂಜೂಸ್ ನನ್ ಮಗ. ಗೈಸ್ ಅವರು ಒಪ್ಕೊಂಡಿರೋದು ಯಾವ್ದಕ್ಕೋಸ್ಕರ ಗೊತ್ತಾ, ನನ್ಗೆ ಇಂಪ್ರೆಸ್ ಆಗೇನಿಲ್ಲ, ಅವರು ಒಬ್ರು ಕ್ರಿಯೇಟರ್, ಇನ್ನೊಬ್ರು ಕ್ರಿಯೇಟರ್ ಕಷ್ಟ ಅರ್ಥ ಆಗಿ ಒಪ್ಕೊಬಿಡೋರು. ಈಗ ಗೊತ್ತಾಯ್ತು. ಮಟನ್ ಬಿರಿಯಾನಿ ತಿಂತೀರಾ ಇಲ್ಲ ಚಿಕನ್ ಬಿರಿಯಾನಿ ತಿಂತೀರಾ? ನೀವೇನ್ ತಗೋತಾ ಇದ್ದೀರಾ? ನಾನು ಮಟನ್ ಬಿರಿಯಾನಿ ತಗೋತೀನಿ, ನೀವು ಚಿಕನ್ ತಗೋತೀರಾ? ಇಲ್ಲ ಮಟನ್. ನೋಡಿ ಗೈಸ್ ಫಸ್ಟ್ ಟೈಮ್ ಒಬ್ರು ಹುಡುಗಿ ಮಟನ್ ಬಿರಿಯಾನಿ ಕೇಳ್ತಾರೆ, ಎಲ್ರು ಚಿಕನ್ ಮಟನ್ ತಿಂತೀರಾ ನೀವು? ಹಾಫ್ ಕೊಡ್ತಾರಾ? ಹಾಫ್ ಮಟನ್ ಬಿರಿಯಾನಿನಾ? ತುಂಬಾ ತಿನ್ನಕ್ಕಾಗಲ್ಲ. ಕೊಡ್ತಾರೆ ಕೇಳ ಕೊಡ್ತಾರೆ, ಮಾಡಿಸ್ಬಿಟ್ಟು ಇಸ್ಕೊಂಡ್ ಒಂದ್ ಚಿಲ್ಲಿ ಚಿಕನ್ ಕೊಡಿ. ಸ್ಪೈಸಿ ತಿನ್ನಲ್ವಾ ನೀವು? ಮೀಡಿಯಂ ಸ್ಪೈಸಿ. ಇಲ್ಲ ಅದಕ್ಕೆ ಪೆಪ್ಪರ್ ಹೇಳ್ಬೋಣ, ಒಂದ್ ಪೆಪ್ಪರ್ ಚಿಕನ್ ಕೊಡಿ. ಹಾ ಒಂದ್ ಮಟನ್ ಹಾಫ್ ಕೊಡಿ. ತುಂಬಾ ಜನ ಹುಡುಗರಿಗೆ ಒಂದ್ ಕ್ವಶನ್ ಇರುತ್ತೆ, ಹುಡುಗಿರ್ನ ಹೆಂಗ್ ಇಂಪ್ರೆಸ್ ಮಾಡ್ಬೇಕು ಅಂತ. ನಮ್ ಹುಡುಗರ್ಗೆ ನೋಡ್ತಿರೋ ವ್ಯೂವರ್ಸ್ಗೆ, ನಮ್ ಸಬ್ಸ್ಕ್ರೈಬರ್ಸ್ಗೆ ಯಾವ್ದಾದ್ರು ಟಿಪ್ಸ್ ಇದ್ರೆ ಕೊಡಿ. ನನಗೆ ಡೆಸರ್ಟ್ಸ್ ಅಂದ್ರೆ ಇಷ್ಟ, ಹಾ ನಾನ್ ವೆಜ್ ಅಂದ್ರೆ ಇನ್ನೂ ಇಷ್ಟ. ಹಾ ನನಗೆ ಸೈಲೆಂಟ್ ಆಗಿರೋರು ಅಂದ್ರೆ ಇಷ್ಟ. ಅಲ್ಲ ನಿಮ್ಗಲ್ಲ, ಜನರಲ್ ಆಗಿ ಹುಡುಗಿರ್ಗೆ. ಜನರಲ್ ಆಗ ಇವಾಗ ನಾವ್ ಹೇಳಿದಕ್ಕೆಲ್ಲ ಹಾ ಸರಿ ಸರಿ ಅಂದ್ರೆ ಯಾವ ಹುಡುಗ ಎಲ್ಲದಕ್ಕೂ ಸರಿ ಸರಿ ಅಂತ ಮುಂದೇನು ಪೆದ್ ಪೆದ್ದಾಗಿ ಮಾತಾಡಬೇಡಿ. ಆಯ್ತು ಅಂದ್ರೆ ಕೋಪ ಬಂದವರಾಗೆ ಅಂತ ಕೂತಿರಿ. ಆಯ್ತು ಅಂದ್ರೆ ಎಲ್ಲದಕ್ಕೂ ಸರಿ ಸರಿ ಅಂದಾಗ ಪ್ಯಾಂಪರ್ ಮಾಡ್ಬೇಕು ಗರ್ಲ್ಸ್. ಅದೇ ನಾನ್ ಹೇಳ್ತೀನಿ ಕೇಳಿ, ನಿಮ್ಗೆ ಏನೇನ್ ಬೇಕು ಅಂತ. ನೀವ್ ಕೇಳಿದಾಗ ಶಾಪಿಂಗ್ ಕರ್ಕೊ ಹೋಗ್ಬೇಕು, ನಿಮ್ಗೆ ಬೇಜಾರಾದ್ರೆ ನಗ್ಸ್ಬೇಕು, ಮತ್ತೆ ನೀವೇನ್ ಹೇಳಿದ್ರು ಹೂ ಅನ್ಬೇಕು, ಯಾವಾಗ ಕರೆದ್ರು ಬರ್ಬೇಕು. ಕರೆಕ್ಟ್ ಆಯ್ತಾ ಪಾಯಿಂಟ್ಸ್? ಎವ್ರಿ ಟೈಮ್ ಅಲ್ಲ, ಮೆಜಾರಿಟಿ ಟೈಮ್. ಅದೇ 95% 99.9%. ಎಲ್ಲ ಹುಡುಗಿರು ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಹುಡುಗರಿಂದ. ಲವ್ ಗಿವ್ ಮಾಡದೆ ಮುಚ್ಕೊಂಡು ಹೊಸ್ತಾಗಿ ಬದುಕ್ಬೇಕು. ಹುಡುಗರು ಒಂದ್ ರೇಂಜ್ ಮಾಡ್ತಾರೆ, ಬಟ್ ಇಷ್ಟೊಂದು ಸ್ವಲ್ಪ ಹುಡುಗಿರು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದ್ 2-3 ಜನ ಅಲ್ಲಿ ಇಲ್ಲಿ ಇರ್ತಾರೆ, ಅದನ್ನ ನೀವ್ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಹೇಗಿದೆ ಊಟ? ಚೆನ್ನಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಖಾರ ಆಯ್ತು? ಇಲ್ಲ ನಿಮ್ ಖಾರ ಆಯ್ತಾ? ನಾನ್ ಖಾರ ತಿನ್ನಲ್ಲ ಜಾಸ್ತಿ. ನಿಮ್ ಖಾರ ತಿನ್ನಲ್ವಾ? ನಮ್ಮ ಮನೇಲಿ ಖಾರ ತಿಂದೇನೆ ಬೆಳೆಸ್ಬಿಟ್ಟವ್ರೆ. ತಿಳ್ಕೊಳ್ಳಿ, ಮಕ್ಳು ಸಿಕ್ಕಿನ ಮುಂಚೆ ಹುಷಾರು. ನಿಮ್ದು ವಿಯರ್ಡೆಸ್ಟ್ ಫುಡ್ ಕಾಂಬಿನೇಷನ್ ಏನು? ಹಲ್ವಾ ಮತ್ತೆ ವೆನಿಲಾ ಐಸ್ ಕ್ರೀಮ್. ವಿಯರ್ಡೆಸ್ಟ್ ಎಷ್ಟೊಂದ್ ಜನ ತಿಂತಾರಲ್ಲ. ಪುಳಿಯೋಗರೆಗೆ ಸಕ್ಕರೆ, ಚಿತ್ರಾನ್ನಗೆ ಸಕ್ಕರೆ, ಸ್ಪೈಸಿ ತಿಂತಾ ಇರ್ಲಿಲ್ಲ ನಾನು. ಇಲ್ಲ ಹಾಲು ಸಕ್ಕರೆ ಮತ್ತೆ ಚಪಾತಿ. ನಾವ್ ಸ್ಕೂಲ್ ಓದ್ಬೇಕಾರೆ ಫ್ರೆಂಡ್ಸ್ ಏನ್ ಮಾಡ್ತಿದ್ವಿ ಅಂದ್ರೆ, ದೊಡ್ಡಣ್ಣ ಒಂದ್ ಫಿಲಮ್ ಅಲ್ಲಿ ಯುವದೋಪು ಒಂದ್ ಮಾಡ್ತಾರಲ್ಲ, ಯುವದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡ್ತಿರ್ಲಿಲ್ಲ. ಪೂರಿ ಸಾಗು ಚಿತ್ರಾನ್ನ ಈ ತರ ಕಾಂಬಿನೇಷನ್ ಮಿಕ್ಸ್ ಮಾಡ್ಕೊಂಡ್ ತಿಂತೀವಿ ಅವಾಗ ಸ್ಕೂಲ್ ಓದ್ಬೇಕಾರೆ. ಈಗೆಲ್ಲ ಇಂಪ್ರೆಸ್ ಆದ್ರೆ ಸ್ವಲ್ಪ ಪಿಕಪ್ ಲೈನ್ ಗಿಂತ ಫುಡ್ ಲೊಕೇಶನ್ ಇಂದ. ಇಬ್ರು ಹುಡುಗಿರ್ ನನ್ ಪಿಕಪ್ ಲೈನ್ ಬಗ್ಗೆ ಹೇಳಿದಾರೆ. ಇನ್ನೊಬ್ರು ಏನಾದ್ರು ಗೊತ್ತಾ ನನ್ಗೆ, ಯಾಕೆ ಗೊತ್ತಾ ಹುಡುಗಿ ಸಿಗ್ತಿಲ್ಲ, ಅಷ್ಟ ಅಸಹ್ಯವಾಗಿ ಪಿಕಪ್ ಲೈನ್ ಹೇಳ್ತೀನಿ. ಚೆನ್ನಾಗಿರ್ಲಿಲ್ಲ, ಬಟ್ ನಿಮ್ಗೆ ಬೇಜಾರಾಗ್ಬಿಡ್ದು ಅಂತ ವಿ ಹ್ಯಾವ್ ಟು ಬಿ ಲೈಕ್ ಯಾ ಗುಡ್. ಗೈಸ್ ನಮ್ದು ಊಟ ಎಲ್ಲ ಆಯ್ತು, ಡೇಟ್ ಮುಗೀತು. ಗೈಸ್ ಇವಾಗ ಬಿಲ್ ಕೊಟ್ಬಿಟ್ಟು ನೋಡೋಣ ಇಲ್ಲಿಂದ. ಹೇಗಿತ್ತು ಡೇಟ್? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಗೈಸ್ ನಾನು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀನಿ. ನೋಡಿ, ಸ್ಟ್ರೇಂಜರ್ ನ ಡೇಟ್ ಕರ್ಕೋಗಿ ಪರಿಚಯನೂ ಮಾಡ್ಕೊಬಿಟ್ಟೆ. ಈ ತರ ನನ್ ಜೊತೆ ಡೇಟ್ ಬರ್ತಾರ ಅನ್ನೋದೇ ಒಂದು ತಲೆಯಲ್ಲಿ ಭಯ ಇತ್ತು, ಕ್ವಶನ್ ಇತ್ತು. 3 ಜನ ಹುಡುಗಿರ್ನ ಡೇಟ್ ಕರ್ಕೋಗಿದೀನಿ. ಡಿನ್ನರ್ ನೈಟ್ ಏನ್ ಡೇಟ್ ಏನ್ ಕರ್ಕೋಗಿಲ್ಲ ಗೈಸ್. ಇಲ್ಲೇ ಅವ್ರಿಗೆ ಏನ್ ಇಷ್ಟ ಅದನ್ನ ಊಟನ ಕೊಡ್ಸಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.